ನಮಸ್ತೆ. ನಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಮಳೆಗಾಲದಲ್ಲಂತೂ ಶೀತ, ನೆಗಡಿ, ಕೆಮ್ಮು, ತಲೆನೋವು, ಜ್ವರ, ಮೈಕೈ ನೋವು ತುಂಬಾ ಕಾಡುತ್ತೆ. ನನಗೂ ಕೂಡ ಅದೇ ರೀತಿ ಆಗಿತ್ತು. ಈ ವಿಡಿಯೋ ಮಾಡುವಾಗ ನಾನು ಕೂಡ ಆರಾಮಿಲ್ಲ. ಶೀತ, ಗಂಟಲು ನೋವು, ಕೆಮ್ಮು, ಜ್ವರ ಹೀಗೆ ಬಂದಿತ್ತು ನನಗೆ. ಅದಕ್ಕೋಸ್ಕರ ನಾನು ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕಿಂತ ಮೊದಲು ಮನೆ ಮದ್ದನ್ನು ಮಾಡೋಣ ಅಂತ ಹೇಳಿ ಒಂದು ಮನೆ ಮದ್ದನ್ನು ಮಾಡೋಣ ಅಂತ ಹೊರಟಿದ್ದೀನಿ. ಸ್ಟೀಮ್ ತಗೊಳ್ಬೇಕು, ಹಾಗೆ ಸ್ವಲ್ಪ ಕಷಾಯನೂ ಕುಡಿಬೇಕು ಅಂತ ಮಾಡ್ತಿದ್ದೀನಿ. ಶೀತ, ತಲೆನೋವು, ಗಂಟ್ಲ ನೋವಿಗೋಸ್ಕರ ಅದನ್ನು ಹೇಗೆ ಮಾಡೋದು, ಯಾವುದರಿಂದ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ಪೂರ್ತಿಯಾಗಿ ವಿಡಿಯೋನ ನೋಡಿ. ನಾನು ನಿಮಗೆ ಇವತ್ತು ಆರೋಗ್ಯ ದೇವತೆ ಅಂತಲೇ ಕರಿಬೋದು ಈ ತುಳಸಿಯಿಂದ ಯಾವ ರೀತಿ ಸ್ಟೀಮನ್ನು ಮಾಡ್ಕೊಳ್ಳೋದು, ಹಾಗೆ ಯಾವ ರೀತಿ ಕಷಾಯನ ಮಾಡಿ ಕುಡಿಯೋದು. ನಾವು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಿಂತ ಮೊದಲು ನಾವು ಮನೆ ಔಷಧಿನ ಮಾಡಬೇಕು. ಸಣ್ಣ ಪ್ರಮಾಣದಲ್ಲಿ ಏನೇನಾದರೂ ಇದ್ದರೆ ಮನೆ ಔಷಧಿಯಿಂದನೇ ಗುಣ ಆಗುತ್ತೆ. ಎಲ್ಲದಕ್ಕೂ ನಾವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ ಮಾತ್ರೆ ತಗೊಳ್ಳೋಕ್ಕಿಂತ ಮನೆ ಮದ್ದನ್ನು ಮೊದಲು ಮಾಡಿ ಅದರಲ್ಲಿ ಗುಣ ಆಗದೇ ಇದ್ದಾಗ ಮಾತ್ರ ನಾವು ಹಾಸ್ಪಿಟಲಿಗೆ ಹೋಗಿ ತೋರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ, ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಶೀತ, ಕೆಮ್ಮು, ನೆಗಡಿ ಬರ್ತಾ ಇರುತ್ತೆ. ಅದೊಂದಕ್ಕೆ ಅಲ್ಲ, ತುಳಸಿಯಲ್ಲಿ ತುಂಬಾ ಔಷಧೀಯ ಗುಣಗಳಿದೆ. ಇದು ಬರೀ ಶೀತ, ಕೆಮ್ಮು, ಗಂಟಲು ನೋವಿಗೆ ಮಾತ್ರ ಅಲ್ಲ, ಇದು ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ಒಳ್ಳೆಯ ಔಷಧಿಯ ಸಸ್ಯ ಇದು. ಇದನ್ನು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಮನೆಯಲ್ಲಿ ಒಂದು 2-3 ಆದರೂ ತುಳಸಿ ಗಿಡನ ಪಾಟು ಅಥವಾ ಗ್ರೋ ಬ್ಯಾಗಲ್ಲಿ ಹೂವಿನ ಗಿಡನ ನೆಡ್ತಿರಲ್ಲ, ಅದೇ ರೀತಿ ತುಳಸಿನ ನೆಟ್ಕೊಳ್ಳಿ. ಇದರಿಂದ ತುಂಬಾ ಉಪಯೋಗ ಇದೆ. ತುರಿ ಕಜ್ಜಿ, ಹಾಗೆಯೇ ಚರ್ಮದ ಕಾಂತಿಗೆ ತುಂಬಾ ಒಳ್ಳೆಯದು ತುಳಸಿ. ಇದು ಶೀತ, ಕೆಮ್ಮು, ಉಸಿರಾಟದ ಸಮಸ್ಯೆ, ಜ್ವರ, ಗಂಟಲು ನೋವಿಗಿಂತ ಇನ್ನೆಲ್ಲ ಸಮಸ್ಯೆಗಳಿಗೂ ಒಳ್ಳೆ ಬೆನಿಫಿಟ್ಟು ಇದರಿಂದ ಸಿಗುತ್ತೆ. ನಾನು ಒಂದು ಸ್ವಲ್ಪ ತುಳಸಿ ಎಲೆಯನ್ನು ತಗೊಂಡು ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಈಗ ಸ್ವಲ್ಪ ಅರಿಶಿನ ಹಾಕ್ತೀನಿ. ಅರಿಶಿನ ಕೊಂಬು ತಗೊಂಡಿದ್ದೀನಿ ನಾನೊಂದು ಸಣ್ಣ ಪೀಸ್ ಅರಿಶಿನ ಕೊಂಬು. ಅರಿಶಿನ ಪುಡಿ ಹಾಕ್ಬೋದು, ಯಾಕಂದರೆ ಅರಿಶಿನ ಪುಡಿ ನಾವೇ ಮನೆಯಲ್ಲೇ ಮಾಡಿದ್ದಾದರೆ ಪರವಾಗಿಲ್ಲ. ಹೊರಗಡೆಯಿಂದ ತಂದಿರೋ ಅರಿಶಿನ ಪುಡಿ ಆದರೆ ಸ್ವಲ್ಪ ಅದಕ್ಕೆ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಯಾವುದೂ ನಾವು ಪ್ಯೂರ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅರಿಶಿನ ಕೊಂಬನ್ನು ಈ ರೀತಿ ಜಜ್ಜಿ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಆಯಿತು, ತರಿಯಾಗಿ. ನಂತರ ಸ್ವಲ್ಪ ತುಳಸಿ ಎಲೆನ ಇದಕ್ಕೆ ಹಾಕಿ ಅರಿಶಿನದ ಜೊತೆಗೆ ಜಜ್ಜಿದ್ರೆ ಆಯಿತು. ಇದು ಬರೀ ಶೀತ, ಕೆಮ್ಮು, ಉಸಿರಾಟದ ಸಮಸ್ಯೆಗೆ ಅಲ್ಲ, ರಕ್ತ ಶುದ್ಧೀಕರಣಕ್ಕೂ ಸಹ ತುಳಸಿ ತುಂಬಾ ಒಳ್ಳೆಯದು. ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ರ್ಯಾಷಸ್ ಇದ್ದರೆ, ಗುಳ್ಳೆಗಳಿದ್ದರೆ ಕೂಡ ಈ ಸ್ಟೀಮಿಂದ ಅವೆಲ್ಲವೂ ಕೂಡ ಹೋಗುತ್ತೆ. ಮುಖ ಕೂಡ ಒಳ್ಳೆ ಕಾಂತಿಯಿಂದ ಕಂಗೊಳಿಸ್ತಾ ಇರುತ್ತೆ. ಮಾಡಿ ನೋಡಿ ಇದನ್ನು ನೀವು. ನಾನು ಗ್ಯಾಸ್ ಮೇಲೆ ಗ್ಯಾಸ್ ಹಚ್ಚಿ ಸ್ವಲ್ಪ ನೀರನ್ನು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬಂದ ನಂತರ ನಾವು ಜಜ್ಜಿಟ್ಟಿರುವಂತಹ ತುಳಸಿ ಮತ್ತು ಅರಿಶಿನನ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ ನಂತರ ನಾವು ಸ್ಟೀಮನ್ನು ತಗೊಳ್ಳೋದು ಒಳ್ಳೆಯದು. ಯಾವುದೇದೋ ಸ್ಟೀಮನ್ನು ತಗೊಳ್ಳೋಕ್ಕಿಂತ ತುಳಸಿ ಅತ್ಯುತ್ತಮವಾದ ಒಂದು ಸ್ಟೀಮ್ ಇದು. ಶೀತ, ಕೆಮ್ಮು, ಉಸಿರಾಟ, ಮೂಗು ಕಟ್ಟಿಟ್ಕೊಂಡ್ರೆ, ಗಂಟಲು ಒಂಥರ ಕಟ್ಟಿದ್ದಂಗೆ ಆದರೆ ಅದೆಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು. ಆ್ಯಂಟಿವೈರಲ್ ಮತ್ತು ಆ್ಯಂಟಿ ಫಂಗಲ್ ಅಂತ ಕೂಡ ಇದನ್ನು ಕರೀತಾರೆ. ಯಾಕಂದರೆ ಯಾವುದೇ ಆ್ಯಂಟಿವೈರಸ್ ಇದ್ದರೂ ಕೂಡ ಇದು ನಿವಾರಣೆ ಮಾಡುತ್ತೆ, ಹಾಗೆ ರಕ್ತ ಶುದ್ಧೀಕರಣ ಮಾಡುತ್ತೆ. ಇದರ ಟೀಯನ್ನು ಬೆಳಗ್ಗೆ ಮುಂಚೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ರಕ್ತ ಶುದ್ಧವಾಗುತ್ತೆ. ಹಾಗೆ ದೇಹದಲ್ಲಿ ಬೇಡದೇ ಇರುವಂಥ ಕಲ್ಮಶಗಳು ಸಹ ಹೋಗುತ್ತೆ. ಇದನ್ನು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರಾಯ್ತು. ಕುದಿಸಿದ ಕೂಡಲೇ ಹಬೆ ಬರುತ್ತಲ್ಲ, ಆ ಹಬೆಯನ್ನು ನಾವು ಸ್ಟೀಮ್ ತಗೊಂಡ್ರೆ ಆಯಿತು. ಮಾಮೂಲಾಗಿ ನೀವೆಲ್ಲ ಸ್ಟೀಮನ್ನು ತಗೊಂಡಿರ್ತೀರಿ ಶೀತ, ಕೆಮ್ಮು, ನೆಗಡಿ ಬಂದಾಗ. ನೀವು ಅದು ಯಾವುದೇ ಸ್ಟೀಮನ್ನು ತಗೊಳ್ಳೋ ಬದಲು ತುಳಸಿ ಎಲೆಯ ಸ್ಟೀಮನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು. ತುಳಸಿ ಎಲೆನೂ ಒಳ್ಳೆಯದು, ಅರಿಶಿನ ಕೂಡ ಒಳ್ಳೆಯದು. ಎರಡು ಆ್ಯಂಟಿಸೆಪ್ಟಿಕ್ ಅಂತ ಹೇಳ್ತಾರಲ್ಲ, ರೋಗ ನಿರೋಧಕ ಶಕ್ತಿಯನ್ನು, ನಂಜು ನಿವಾರಕ, ಎರಡೂ ಕೂಡ. ಈ ರೀತಿ ನೀವು ಮಕ್ಕಳಿಗೂ ಕೂಡ ಮಾಡ್ಬೋದು. ಆದರೆ ಸ್ವಲ್ಪ ಮೇಲ್ಭಾಗನ ಕೈ ಇಟ್ಟಿದ್ದೀನಲ್ಲ, ಅಷ್ಟು ಮೇಲ್ಭಾಗದಲ್ಲಿ ಇಟ್ಟು ಸ್ಟೀಮನ್ನು ತಗೊಳ್ಬೇಕು. ಕಣ್ಣನ್ನು ಬಿಟ್ಕೊಳ್ಬಾರ್ದು. ಕಣ್ಣನ್ನು ಮುಚ್ಚಿಕೊಂಡು ಬರೀ ಮೂಗು ಮತ್ತು ಬಾಯಿಯನ್ನು ಮಾತ್ರ ಆ ಸ್ಟೀಮಿಗೆ ತಾಗಿಸ್ಬೇಕು. ಕಣ್ಣನ್ನು ಸ್ವಲ್ಪ ದೂರವಾಗಿ ಇಟ್ಕೋಬೇಕು. ಈ ರೀತಿ ಸ್ವಲ್ಪ ಎತ್ತರ ಭಾಗದಲ್ಲಿ ತುಂಬಾ ಬಿಸಿ ಇರೋದ್ರಿಂದ ಮುಖಕ್ಕೆ ಬಿಸಿ ಜಾಸ್ತಿ ತಾಗಬಾರ್ದು. ಅದಕ್ಕೋಸ್ಕರ ಮಕ್ಕಳಿಗೂ ಆದರೂ ಕೂಡ ನೀವು ಮಾಡ್ಬೋದು. ಒಂದು ಟವೆಲ್ ಅಥವಾ ಏನಾದರೂ ಬೆಡ್ಶೀಟನ್ನು ಮುಖಕ್ಕೆ ಮುಚ್ಚಿ ಈ ರೀತಿ ಸ್ಟೀಮನ್ನು ಕೊಡ್ಬೋದು.
ಕೂಡಲೇ ಗುಣ ಆಗುತ್ತೆ. ಅಂದರೆ ತಕ್ಷಣಕ್ಕೆ ಕಟ್ಟಿರುವಂಥ ಮೂಗು ಬಿಟ್ಕೊಳ್ಳುತ್ತೆ. ಗಂಟಲು ನೋವು ಸಮಸ್ಯೆ ಇದ್ದರೆ ಕೂಡ ಬೇಗನೆ ಆ ಸಮಸ್ಯೆಯನ್ನು ನಿವಾರಣೆ ಆಗುತ್ತೆ. ಹಿತ್ತಲ ಗಿಡ ಮದ್ದಲ್ಲ ಅಂತ ಗಾದೆ ಉಂಟು. ಆದರೆ ಇದನ್ನು ನಾವು ಮಾಡೋದ್ರಿಂದ ನಮ್ಮ ಹಿತ್ತಲಲ್ಲೇ ಇರುವ ಗಿಡಮೂಲಿಕೆ ಎಲೆಗಳಿಂದ ನಾವು ಈ ರೀತಿಯೆಲ್ಲ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಪ್ರತಿಯೊಂದಕ್ಕೂ ಕೂಡ ನಾವು ಆಸ್ಪತ್ರೆ ಡಾಕ್ಟ್ರು ಅಂತ ಹೋಗಲಿಕ್ಕಿಂತ ತಕ್ಷಣಕ್ಕೆ ನಮಗೆ ರಿಲೀಫ್ ಕೊಡಲಿಕ್ಕೆ ಇದೇನೇ ಬೆಸ್ಟು ಮೆಡಿಸನ್ನು. ಹೀಗೆ ಬೇಕಾದರೆ ಒಂದು ಟವೆಲನ್ನು ಕೂಡ ಹಾಕ್ಕೊಳ್ಬೋದು. ಮುಖದಲ್ಲೆಲ್ಲ ಬೆವರು ಬರುತ್ತೆ. ಬೆವರು ಬಂದ ತಕ್ಷಣ ನಾವು ಎದ್ದುಬಿಟ್ರೆ ಆಯಿತು. ಮಾಮೂಲಾಗಿ ನಿಮಗೆ ಸ್ಟೀಮ್ ತಗೊಳ್ಳೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನು ನೀವು ಒಂದು 3 ದಿನ ತಗೊಂಡ್ರೆ ಸಾಕು. ಶೀತ ಇದ್ದಾಗ 3 ದಿನ ಮೂಗು ಕಟ್ಟಿದಾಗ 3 ದಿನ 3 ರಿಂದ 4 ನಿಮಿಷ, ಹೆಚ್ಚು ಅಂದರೆ ಒಂದು 5 ನಿಮಿಷ ಇದನ್ನು ತಗೊಂಡ್ರಾಯ್ತು. ಈ ಹಣೆ ಮೇಲೆ ಗಟ್ಟಿಯಾಗಿರುತ್ತೆ ಶೀತ, ಅದೆಲ್ಲವೂ ಕೂಡ ತಕ್ಷಣಕ್ಕೆ ಹೊರಗೆ ಬರುತ್ತೆ ಸ್ಟೀಮ್ ತಗೊಳ್ಳೋದ್ರಿಂದ. ತುಂಬಾ ಪಾತ್ರೆಗೆ ಮುಖ ತಾಗೋ ಹಾಗೆ ಇಟ್ಕೊಳ್ಬೇಡಿ. ಸ್ವಲ್ಪ ಮೇಲಕ್ಕೆ ಮುಖ ಇಟ್ಕೊಂಡು ಮೂಗಿನಿಂದ ಆ ಹವೆಯನ್ನು ಎಳ್ಕೊಳ್ತಾ ಬನ್ನಿ ಸ್ಟೀಮನ್ನು. ಆವಾಗ ನಿಮಗೆ ಮೂಗು ಆರಾಮ್ ಅನಿಸುತ್ತೆ. ಕಟ್ಟಿರುವಂಥ ಮೂಗು ಕೂಡ ಬಿಟ್ಕೊಂಡು ಬರುತ್ತೆ ನೋಡಿ. ಹಾಗೆ ಮುಖಕ್ಕೂ ಕೂಡ ಒಳ್ಳೆಯ ಕಾಂತಿ ಕೂಡ ಕೊಡುತ್ತೆ. ಅಂದರೆ ತುಂಬಾ ಸೌಂದರ್ಯವರ್ಧಕನೂ ಹೌದು ತುಳಸಿ ಎಲೆ. ಗಂಟಲಿಗೂ ಒಳ್ಳೆಯದು. ತಲೆಯಲ್ಲಿ ಶೇಖರಣೆ ಆಗಿರುವಂತಹ ಗಟ್ಟಿಯಾಗಿರುತ್ತೆ, ತಲೆ ಭಾರ ಆಗಿರುತ್ತೆ, ಅದು ನಿವಾರಣೆ ಆಗುತ್ತೆ. ಮೂಗು ಸಹ ಬಿಟ್ಕೊಂಡು ಬಿಡುತ್ತೆ. ತಕ್ಷಣವೇ ನಿಮಗೆ ಉಸಿರಾಡಲಿಕ್ಕೆ ಆರಾಮ್ ಅನಿಸುತ್ತೆ. ಹಾಗೆ ಈಗ ನಾನು ಸ್ಟೀಮ್ ಆಯಿತು. ಈಗ ತುಳಸಿಯ ಟೀ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ಹಿಂದೆ ತುಳಸಿ ಟೀ ವಿಡಿಯೋನ ನಾನು ಹಾಕಿದ್ದೀನಿ. ಇದನ್ನು ಖಾಲಿ ಹೊಟ್ಟೆಗಾದರೂ ಕುಡಿಬೋದು. ಬೆಳಗ್ಗೆ ಶೀತನೇ ಇರಬೇಕು ಅಂತಿಲ್ಲ ನಿಮಗೆ. ಮಾಮೂಲಾಗಿ ದಿನ ಬೆಳಗ್ಗೆ ಕಾಫಿ ಅಥವಾ ಟೀ ಬದಲಿಗೆ ಇದೆ ತುಳಸಿ ಮತ್ತು ಶುಂಠಿ ಹಾಕಿ ಟೀ ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಜೀರ್ಣಕ್ರಿಯೆಗೆ ಕೂಡ ಒಳ್ಳೆಯದು. ಸ್ವಲ್ಪ ಅರಿಶಿನ, ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ ನಾನು. ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಹಾಗೆ ಅರ್ಧ ಇಂಚಿನಷ್ಟು ಅರಿಶಿನ ತಗೊಂಡ್ರೆ ಸಾಕು. ಸ್ವಲ್ಪ ಒಂದು 10 ರಿಂದ 12 ಮೆಣಸಿನಕಾಳು, ಪೆಪ್ಪರ್ ಅಂತ ಹೇಳ್ತೀವಲ್ಲ, ಅದನ್ನು ತಗೊಂಡು ಈ ಮೂರನ್ನು ಕೂಡ ಚೆನ್ನಾಗಿ ಗುದ್ದಿ ತರಿಯಾಗಿ ಗುದ್ದಿದ್ರೆ ಸಾಕು. ಇದಕ್ಕೆ ನಾವು ಒಂದು 7 ರಿಂದ 8 ತುಳಸಿ ಎಲೆನ ಹಾಕಿದ್ರಾಯಿತು. ಇದ್ರ ಜೊತೆಗೆ ಹಾಕಿ ಜಜ್ಜಿದ್ರಾಯಿತು. ಈ ರೀತಿ ಹಾಕಿ ಜಜ್ಕೊಂಡ್ರೆ ಆಯಿತು. ತುಂಬಾ ನುಣ್ಣಗೆ ಬೇಡ, ತರಿಯಾಗಿ ಜಜ್ಜಿದ್ರಾಯಿತು. ಶುಂಠಿ ಕೂಡ ಜೀರ್ಣಶಕ್ತಿಗೆ ಒಳ್ಳೆಯದು. ಅರಿಶಿನೂ ಒಳ್ಳೆಯದು. ಕಾಳುಮೆಣಸು ಕೂಡ ನಮ್ಮಲ್ಲಿ ಮೈ ಏನೋ ಬೆಚ್ಚಗಾಗಿದ್ದರೆ, ಜ್ವರ ಏನಾದರೂ ಬಂದಿದ್ದರೆ ಕೂಡ ಜ್ವರನ ಕಡಿಮೆ ಮಾಡುವ ಗುಣ ಕಾಳುಮೆಣಸಿಗಿರುತ್ತೆ. ಅಂದರೆ ಮೆಣಸಿನ ಕಾಳಿಗೆ ಇರುತ್ತೆ. ಇವಿಷ್ಟನ್ನು ಚೆನ್ನಾಗಿ ಈ ರೀತಿ ಜಜ್ಜಿ ನೀರನ್ನು ಕುದಿಲಿಕ್ಕಿಟ್ಟು ಆ ಕುದಿಯೋ ನೀರಿಗೆ ಹಾಕಿ ಕುದಿಸಿದರೆ ಆಯಿತು. ತುಳಸಿಯ ಟೀ ರೆಡಿಯಾಗುತ್ತೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿರುವಂಥದ್ದು ಈ ತುಳಸಿ, ಶುಂಠಿ, ಹಾಗೆ ಮೆಣಸಿನಕಾಳು, ಅರಿಶಿನ ಎಲ್ಲದಕ್ಕೂ ಆಸ್ಪತ್ರೆ ಡಾಕ್ಟ್ರು ಮಾತ್ರೆ ತಿನ್ನೋ ಬದಲಿಗೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಆದಾಗ ಮನೆ ಔಷಧಿಯನ್ನೇ ಮಾಡಿದರೆ ತುಂಬಾ ಒಳ್ಳೆಯದು. 1 ಕಪ್ನಷ್ಟು ನೀರನ್ನು ಹಾಕಿ ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು 1 ಕಪ್ನಷ್ಟು ನೀರನ್ನು ಹಾಕಿ, ನೀರು ಕುದಿ ಬಂದ ತಕ್ಷಣ ನಾವು ಇದನ್ನು ಹಾಕಿದ್ರಾಯಿತು. ನೀರು ಕುದಿ ಬಂತು, ನಾನು ಹಾಕಿದ್ದೆ ಇದನ್ನೆಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಈ ಥರ ಕುದಿಸ್ಕೊಂಡ್ರೆ ಕಲರ್ ಚೇಂಜ್ ಆಗಿದೆ ನೋಡಿ, ಹಳದಿ ಬಣ್ಣ. ಎಲೆ ಮತ್ತು ಅರಿಶಿನ ಎಲ್ಲವೂ ಮಿಕ್ಸ್ ಆಗಿ ಕಲರ್ ಚೇಂಜ್ ಆಗಿದೆ. ಇದನ್ನು ಒಂದು ಲೋಟಕ್ಕೆ ಸೋಸ್ಕೊಂಡ್ರಾಯಿತು. ಈ ರೀತಿ ಒಂದು ಸಣ್ಣ ಪಾತ್ರೆಗೆ ಇದನ್ನು ಸೋಸ್ಕೊಂಡು ನಂತರ ಇದಕ್ಕೆ ನಾವು ಬೇಕಿದ್ದರೆ ನೀವು ಲಿಂಬೆಹಣ್ಣಿನ ರಸನ ಇದಕ್ಕೆ ಹಾಕ್ಕೊಳ್ಬೋದು. ಡೈಲಿ ತುಳಸಿ ಟೀ ಕುಡಿಬೇಕು ಅಂತ ಅಂದ್ಕೊಳ್ಳೋರು ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಲಿಂಬೆ ರಸನ ಹಾಕಿದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇಲ್ಲ ನಿಮಗೆ ಶೀತ ಮತ್ತು ಕೆಮ್ಮು, ಜ್ವರ ಆ ಥರ ಬಂದಿರೋದಾದರೆ ಇದಕ್ಕೆ ಲಿಂಬೆ ರಸದ ಬದಲಿಗೆ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಹಾಕಿದರೆ ಸಾಕು. ನಾನು ಒಂದು ಸ್ವಲ್ಪ ಜೇನುತುಪ್ಪನ ಇದಕ್ಕೆ ಹಾಕ್ತೀನಿ. ಜೇನುತುಪ್ಪನ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಜೇನುತುಪ್ಪ ಸಹ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಕಫನ ಕರಗಿಸುತ್ತೆ ಅದು ಕೂಡ. ಈ ರೀತಿ ಈಗ ತುಳಸಿ ಟೀ ರೆಡಿಯಾಗಿದೆ. ತುಳಸಿಯ ಸ್ಟೀಮು ಹಾಗೆ ತುಳಸಿ ಟೀನ ಕುಡಿಯೋದ್ರಿಂದ ಶೀತ, ಗಂಟಲು ನೋವು,
ತಕ್ಷಣಕ್ಕೆ ಗುಣ ಕಾಣುತ್ತೆ. ತುಂಬಾ ಬಿಸಿ ಬಿಸಿಯೇ ಆಗಿರುವಂತಹ ಟೀ ಕುಡಿಯೋದ್ರಿಂದ ಗಂಟಲಿಗೂ ಆರಾಮ ಅನಿಸುತ್ತೆ, ಕೆಮ್ಮು ಕೂಡ ಗುಣ ಆಗುತ್ತೆ, ಶೀತ ಕೂಡ ಗುಣ ಆಗುತ್ತೆ. ಹಾಗೇನಿದ್ರು ಮೈ ಬೆಚ್ಚಗಾಗಿದ್ದರೆ, ಜ್ವರ ಬಂದಿದ್ದರೆ ಅದು ಕೂಡ ಬೇಗನೆ ಗುಣ ಆಗುತ್ತೆ. ಇದರಿಂದ ನಿಮಗೇನಾದರೂ ಈ ಥರ ಮಾಡಿನೂ ಸಹ ಗುಣ ಆಗದೇ ಇದ್ದಾಗ ನೀವು ಡಾಕ್ಟ್ರ್ ಹತ್ರ ಹೋಗಿ ಇದಕ್ಕೆ ತಕ್ಕ ಮೆಡಿಸನನ್ನು ಮಾಡಿ ಇದನ್ನು ಗುಣ ಮಾಡಿಕೊಳ್ಳಿ. ತುಂಬಾ ಆರೋಗ್ಯಕ್ಕೆ ಉಪಯುಕ್ತವಾಗಿರುವಂತಹ ತುಳಸಿಯ ಬಗ್ಗೆ ನನಗೆ ಗೊತ್ತಿರುವ ಅಷ್ಟು ಮಾಹಿತಿನ ನೀಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ತುಳಸಿ ಗಿಡನ ನಿಮ್ಮ ಮನೆಯಲ್ಲೂ ನೆಡಿ. ಥ್ಯಾಂಕ್ ಯು.